ಕನ್ನಡ ಪಿಕ್ಚರ್ ಅರ್ಪಿಸುವ ದಾದಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ 30, 2022ರಿಂದ ಪುನಃ ಅಂದರೆ ಪ್ರತಿ ವರ್ಷ ಡಿಸೆಂಬರ್ 30 ಹಾಗೂ ಪ್ರತಿ ವರ್ಷ ಸೆಪ್ಟೆಂಬರ್ 18ಕ್ಕೆ ಅಂದರೆ 18ಕ್ಕೆ ವಿಷ್ಣುದಾದ ಹುಟ್ಟಿದಂತಹ ದಿನ, ಡಿಸೆಂಬರ್ 30ಕ್ಕೆ ವಿಷ್ಣುದಾದ ನಮ್ಮನ್ನು ದೈಹಿಕವಾಗಿ ಅಗಲಿದಂಥ ದಿನ. ಈ ಎರಡೂ ದಿನಾಂಕಗಳಂದು ಕನ್ನಡ ಪಿಕ್ಚರ್ ತನ್ನದೇ ಆದಂತಹ ರೀತಿಯಲ್ಲಿ ವಿಷ್ಣು ಸರ್ಗೆ ಟ್ರಿಬ್ಯೂಟ್ ಮಾಡುತ್ತೆ. ನಿನ್ನೆ ನಡೆದಂತಹ ಹೋರಾಟದ ಕೆಲವು ವಿಚಾರಗಳನ್ನು ನೋಡಿದಾಗ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಹಳಷ್ಟು ಜನ ನಟರು, ನಟಿಯರು ಹಾಗೂ ತಂತ್ರಜ್ಞರು ತಮ್ಮ ತನು ಮನವನ್ನು ಅರ್ಪಿಸಿ ಕನ್ನಡಕ್ಕಾಗಿ, ಕನ್ನಡ ಚಿತ್ರರಂಗಕ್ಕಾಗಿ ಹಾಗೂ ಕನ್ನಡದ ಎಲ್ಲ ಅಭಿಮಾನಿಗಳಿಗಾಗಿ ಕೆಲಸ ಮಾಡಿದಂತಹ ಪುರಾವೆಗಳನ್ನು ನಾವು ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಸುಬ್ಬಯ್ಯ ನಾಯ್ಡು ಸಾಹೇಬರ ಕಾಲದಿಂದಲೂ ಅಂದರೆ ಸತಿ ಸುಲೋಚನಾ ಚಿತ್ರದ ಕಾಲದಿಂದಲೂ ಇಲ್ಲಿಯ ತನಕ ಬಹಳಷ್ಟು ಕಲಾವಿದರು ಕನ್ನಡಕ್ಕಾಗಿ ಅತ್ಯಂತ ಶ್ರೇಷ್ಠ ಮಟ್ಟದ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ವಿಷ್ಣು ಸರ್ ಕೂಡ ಒಬ್ಬರು. ವಿಷ್ಣು ಸರ್ ಅವರು ನಮ್ಮನ್ನು ದೈಹಿಕವಾಗಿ ಅಗಲಿದರೂ ಸಹ ನಿನ್ನೆ ನಡೆದಂತಹ ಹೋರಾಟದ ಒಂದು ಪ್ರಕ್ರಿಯೆಯನ್ನು ನೋಡಿದಾಗ ಅಂದರೆ ವೀರಕಪುತ್ರ ಶ್ರೀನಿವಾಸ್ ಅವರ ನೇತೃತ್ವ ಹಾಗೂ ರಕ್ಷಣಾ ವೇದಿಕೆಗಳು ಜೊತೆಗೆ ಕರ್ನಾಟಕದ 40ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಒಳಗೊಂಡಂತಹ ಒಂದು ಹೋರಾಟದ ಕಿಚ್ಚು ನಿನ್ನೆ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನಾವು ನೋಡಿದ್ವಿ. ಅಲ್ಲಿ ನಡೆದಂತಹ ಹೋರಾಟದ ಪ್ರಕ್ರಿಯೆ ನೋಡಿದಾಗ ತುಂಬ ಜನ ಮಾತಾಡ್ತಾರೆ, ವಿಷ್ಣು ಸರ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತ ತುಂಬ ಜನ ಮಾತಾಡ್ತಾರೆ. ಗುರು, ವಿಷ್ಣು ಸರ್ ಆತ್ಮಕ್ಕೆ ಶಾಂತಿ ಸಿಕ್ಕಿ ತುಂಬ ವರ್ಷಗಳಾಗಿದೆ, ಆದರೆ ವಿಷ್ಣು ಸರ್ಗೆ ನಾವು ಗೌರವ ಕೊಡಬೇಕು ಅಂತಂದರೆ ಈ ಒಂದು ಗೊಂದಲಕ್ಕೆ ನಾವು ತೆರೆ ಎಳಿಬೇಕು ಅಂತ ಈ ಕುರಿತಾಗಿ ಬಹಳಷ್ಟು ಜನ ಅಭಿಮಾನಿಗಳು ತಮ್ಮದೇ ಆದಂತಹ ಪ್ರೀತಿಯನ್ನು, ಅಭಿಮಾನವನ್ನು ತೋರಿಸಿದ್ದು ನಿನ್ನೆ ಫ್ರೀಡಮ್ ಪಾರ್ಕ್ ಹತ್ರ ತುಂಬ ದೊಡ್ಡ ಮಟ್ಟದ ಹೋರಾಟ ಅಲ್ಲಿ ಆಗಿದ್ದು ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಜೊತೆಗೆ ಜನಸಾಮಾನ್ಯರು ಮಾತಾಡುವಂತಹ ಮಾತೇನಂತಂದರೆ, ಕನ್ನಡ ಚಿತ್ರರಂಗದಲ್ಲಿರುವಂತಹ ಸ್ಟಾರ್ಗಳು ಏನೇ ಮಾತಾಡಿದರೂ ಸಹ ಅವರ ಮಾತು ಒಂದೊಂದು ಸಾರಿ ಸರ್ಕಾರಕ್ಕೆ ಮುಟ್ಟೋದಿಲ್ಲ. ಅವರು ತಮ್ಮ ಪ್ರಕ್ರಿಯೆಯನ್ನು, ತಮ್ಮ ಮಾತುಗಳನ್ನು, ತಮ್ಮ ಮನದಾಳದ ವಿಷಯಗಳನ್ನು ಟ್ವೀಟ್ ಮೂಲಕನೋ ಹಾಗೂ ಹೋರಾಟಕ್ಕೆ ಸಹಾಯ ಮಾಡೋದ್ರ ಮೂಲಕನೋ ಕೊಡ್ಬೋದು. ಆದರೆ ಅಂತಿಮವಾಗಿ ಇದಕ್ಕೆಲ್ಲವೂ ರೂಪ ಕೊಡಬೇಕು ಅಂತಂದರೆ ಸರ್ಕಾರದವರೇ ಇದಕ್ಕೊಂದು ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ. ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ ವಿಷ್ಣು ಸರ್ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ. ಸರ್, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕು ತುಂಬ ವರ್ಷಗಳಾಗಿದೆ ಸರ್. ಬಟ್ ಏನಂತಂದರೆ ವಿಷ್ಣು ಸರ್ ಅನ್ನುವಂತಹ ಒಂದು ದೈತ್ಯ ಪ್ರತಿಭೆ, ಕನ್ನಡದ ಅದ್ಭುತ ಪ್ರತಿಭೆಗೆ ನಾವು ಗೌರವ ಕೊಡಬೇಕು ಅಂತಂದರೆ ಈ ಜಾಗಕ್ಕೆ ಸಂಬಂಧಪಟ್ಟಂತಹ, ಈ ಸಮಾಧಿಗೆ ಸಂಬಂಧಪಟ್ಟಂತಹ, ಈ ಭೂಮಿಗೆ ಸಂಬಂಧಪಟ್ಟಂತಹ, ಈ ಪುಣ್ಯ ಭೂಮಿಗೆ ಸಂಬಂಧಪಟ್ಟಂತಹ ಈ ಗೊಂದಲ, ಈ ಸಮಸ್ಯೆ ಬಗೆಹರಿಬೇಕು. ಕನ್ನಡ ಪಿಕ್ಚರ್ ಅತ್ಯಂತ ಹೃದಯದಿಂದ ತುಂಬ ಶ್ರೇಷ್ಠವಾಗಿ ವಿಷ್ಣು ಸರ್ಗೆ ತಲೆಬಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಪ್ರತಿ ವರ್ಷ ಕೂಡ ಬರ್ತೀವಿ. ಈಗ ನಾನು ಯಾಕೆ ಬಂದೆ ಅಂತಂದರೆ, ಒಳಗಡೆ ಕ್ಯಾಮ್ರಾ ಅಲೌ ಮಾಡಿಲ್ಲ, ಆದರೂ ಒಳಗಡೆ ಒಬ್ಬ ಅಭಿಮಾನಿ ವಿಷ್ಣು ಸರ್ ಅವರ ಸಮಾಧಿಗೆ ಸುತ್ತ ಹಾಕ್ತಾ ನಮಸ್ಕಾರ ಮಾಡ್ತಾಯಿದ್ರು. ಅವ್ರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ತೀನಿ. ಅಂದರೆ ಈ ಎಲ್ಲ ಗೊಂದಲಗಳು ಬಗೆಹರಿಬೇಕು ಅಂತಂದರೆ ದಯವಿಟ್ಟು ಸರ್ಕಾರ ಈ ಒಂದು ಕ್ರಿಯೆಯನ್ನು ಕಂಟಿನ್ಯೂ ಮಾಡಬೇಕು. ಅಂಶ ಇಲ್ಲೇ ರೀ. ನಿಮ್ಮ ಹೆಸರು ಸರ್? ರಾಕೇಶ್. ಸರ್ ಸಮಾಧಿಗೆ ನೀವು ರೌಂಡ್ ಆಗ್ತಾಯಿದ್ರಿ, ನಾನು ನೋಡಿದೆ, ನಾನು ಎಮೋಷ್ನಲ್ ಆಗಿದ್ದೆ. ತುಂಬ ದೊಡ್ಡ ಅಭಿಮಾನಿ ಅವ್ರಿಗೆ. ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಈ ಥರ ಮಾಡಿದರೆ ನಮಗೆ ತುಂಬ ಬೇಜಾರಾಗುತ್ತೆ. ಎಲ್ಲ ಅಂಬರೀಷ್ ಅವ್ರಿಗೆ, ರಾಜ್ಕುಮಾರ್ ಅವ್ರಿಗೆ, ಅವ್ರಿಗೆ ಮಾತ್ರ ದೊಡ್ಡದಾಗಿ ಸರ್ಕಾರ ಅವ್ರಿಗೆಲ್ಲ ಸ್ಮಾರಕ ಕಟ್ಕೊಟ್ಟೈತೆ. ಇವ್ರಿಗೆ ಮಾತ್ರ ಈ ಥರ ಮಾಡಿದರೆ ತುಂಬ ಬೇಜಾರಾಗ್ತಿದೆ. ಇಲ್ಲ, ನಿನ್ನೆ ಹೋರಾಟವನ್ನು ನೋಡಿದಾಗ ಜನರು ಏನಂತಾರೆ ಅಂದರೆ, ಇಲ್ಲಿ ಯಾವ ಸ್ಟಾರ್ ನಟರ ತಪ್ಪು ಇಲ್ಲ, ಈ ಕೆಲಸ ಮಾಡಬೇಕಾಗಿದ್ದು ಗೌರ್ಮೆಂಟು ದೊಡ್ಡ ನಿರ್ಧಾರವನ್ನು ತಗೋಬೇಕು ಅಂತಂದರು. ಇದಕ್ಕೆ ನೀವೇನು ರಿಯಾಕ್ಟ್ ಮಾಡ್ತೀರಿ? ಅದೇ ಸರ್ಕಾರ ಏನಾದ್ರು ಒಂದು ತೀರ್ಮಾನ ತಗೋಬೇಕು ಸರ್. ಜೊತೆಗೆ ನೀವು ಸಮಾಧಿ ಸುತ್ತ ಹಾಕ್ತಿರ್ಬೇಕಾದ್ರೆ ನಾನು ನೋಡಿದೆ, ಅಂದರೆ ವಿಷ್ಣು ಸರ್ ಸಿನಿಮಾಗಳನ್ನು ತುಂಬ ನೋಡ್ತೀರಿ ನೀವು? ನಾಗರಾವದಿಂದ ದೊಡ್ಡ ಅಭಿಮಾನಿ ಅವ್ರಿಗೆ. ಆಮೇಲೆ ಸೂರ್ಯವಂಶ, ಯಜಮಾನ, ಅದಂತೂ ತುಂಬ ಸಖತ್ ಇಷ್ಟ ನಮಗೆ ಫಿಲಮ್ಗಳು. ಅವರಿಂದ ಸ್ಫೂರ್ತಿಯಾಗಿದ್ದೀವಿ ನಾವು. ಆ ಫಿಲಮ್ಗಿಂತ ಅವ್ರ ವ್ಯಕ್ತಿತ್ವಕ್ಕೆ ನಾವು ಅಭಿಮಾನಿಯಾಗಿದ್ದೀವಿ. ತುಂಬ ದೊಡ್ಡ ಅಭಿಮಾನಿ ಅವ್ರ ವ್ಯಕ್ತಿತ್ವಕ್ಕೆ. ಯಾವ ನಿಮ್ಮದು? KR ಪೇಟೆ, ಮಂಡ್ಯ. ಓಕೆ, ಯಾವ ಸಿನಿಮಾ ತುಂಬ ಇಷ್ಟ ನಿಮಗೆ ಮತ್ತು ಯಾವ ಸಿನಿಮಾದಿಂದ ಏನು ಕಲ್ತ್ಕೊಂಡ್ರಿ? ಯಜಮಾನ ತುಂಬ ಇಷ್ಟ. ಅವ್ರ ಥರ ಹುಟ್ಟಿ ಯಾವ ಥರ ಬೆಳಿಬೇಕು ಅಂತ ಅಣ್ಣ ತಮ್ಮದ್ರು ಅಂತ ತುಂಬ ಚೆನ್ನಾಗಿ ತೋರಿಸೋದು. ಆಮೇಲೆ ವಿಷ್ಣು ಸರ್ ತುಂಬ ಇಷ್ಟಪಡದಂತಹ ಬಟ್ಟೆ ಅಂದರೆ ವೈಟ್ ಬಟ್ಟೆ, ಅದು ಶಾಂತಿ ಸಂಕೇತ. ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂಥ ಗೊಂದಲಗಳಿದೆಯಲ್ಲ, ಅದೆಲ್ಲ ನಿಮ್ಮೆಲ್ಲರಿಗೂ ತುಂಬ ನೋವಾಗಿದೆಯಲ್ಲ? ತುಂಬಾ ನೋವಾಗಿದೆ ಸರ್. ಇಲ್ಲಿ ಬರೋಕ್ಕೆ ಬೇಜಾರಾಗುತ್ತೆ. ಎಲ್ಲರೂ ಅಂಬರೀಷ್ ಅವ್ರಿಗೆ, ರಾಜ್ಕುಮಾರ್ ಅವ್ರಿಗೆ ಸಮಾಧಿ ಕಟ್ಟಿದಾರಲ್ಲ, ಆ ಥರನೇ ಇವು ಸರ್ಕಾರನೂ
ಇದಕ್ಕೊಂದು ಏನಾದ್ರು ಕ್ರಮ ತಗೋಬೇಕು ಸರ್. ನಿನ್ನೆ ತುಂಬ ಜನ ಹೋರಾಟ ಮಾಡಿದ್ದಾರೆ, ಕರ್ನಾಟಕದ ಎಲ್ಲ ಮೂಲೆಗಳಿಂದ ಹೋರಾಟ ಮಾಡಿ ಫ್ರೀಡಮ್ ಪಾರ್ಕ್ ಹತ್ರ ಬಂದಿದ್ದರು. ಇದಕ್ಕೊಂದು ನ್ಯಾಯ ಬೇಕು ಅಂತ ಕೇಳ್ತಿದ್ದಾರೆ. ಈ ವಿಚಾರವಾಗಿ ಅಭಿಮಾನಿಗಳಾಗಿ ನೀವು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲೇ ಉಳಿಬೇಕು ಸರ್, ಖಂಡಿತ ಇಲ್ಲೇ ಉಳಿಬೇಕು. ಅವ್ರು ಶಾಂತಿ ಸಿಗಬೇಕು ಅಂದರೆ ಇಲ್ಲೇ ಉಳಿಬೇಕು.